ನೀವು ತಗೊಳ್ಳುವಂಥ ಏನು ಪ್ರೋಟೀನ್ ಇದೆ ಪೌಡರ್, ಅದರ ಬಗ್ಗೆನೂ ಸಹ ನೀವು ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಯಾಕಂದರೆ ನಾವು ಸುಮಾರು ಸಲ ನೋಡ್ತೀವಿ ಕಲುಷಿತವಾಗಿರುವಂತಹ ಒಂದು ಪ್ರಾಡಕ್ಟ್ಸ್. ಯಾಕಂದರೆ ಈಗ ವೇ ಪ್ರೋಟೀನ್ ಅಂತ ಏನು ಬಳಸಿದ್ರೆ ಅದು ಹಲವಾರು ಬ್ರ್ಯಾಂಡ್ಗಳು ನಿಮಗೆ ನಿಮಗೆ ಗೊತ್ತಿಲ್ಲ ಯಾವುದ್ರಲ್ಲಿ ಚೆನ್ನಾಗಿದೆ, ಯಾವ್ದು ಪ್ಯೂರಿಫೈಡ್ ಇದೆ, ಯಾವ್ದು ಪ್ಯೂರಿಫೈಡ್ ಇಲ್ಲ ಗೊತ್ತಿರಲ್ಲ. ಯಾವುದೇ ಒಂದು ನಾನು ಮೆಡಿಸಿನ್ ಕೊಟ್ಟರೆ ಮೆಡಿಕಲ್ ಅಲ್ಲಿ ನೀವು ಅದನ್ನ ಬಾಯಿಗೆ ಹಾಕೊಳ್ಳೋ ಮುಂಚೆ ಒಂದು ಪ್ರಶ್ನೆ ಕೇಳ್ತಾರೆ, ಸರ್ ಇದರಿಂದ ಏನಾದ್ರು ಸೈಡ್ ಎಫೆಕ್ಟ್ ಆಗುತ್ತಾ ಅಂತ ಕೇಳ್ತೀರಾ, ಕರೆಕ್ಟ್ ಅಲ್ಲ? ಅದೇ ಪ್ರಶ್ನೆನ ನೀವು ಯಾವುದೇ ಒಂದು ಪದಾರ್ಥ ತಗೊಳ್ಳೋ ಮುಂಚೆನೂ ಕೇಳಬೇಕಾಗ್ತದೆ. ನೀವು ವೇ ಪ್ರೋಟೀನ್ ತಗೊಂಡ್ರೂ ಕೇಳಬೇಕಾಗ್ತದೆ, ನೀವು ಆಯುರ್ವೇದ ತಗೊಂಡ್ರೂ ಕೇಳಬೇಕಾಗತ್ತೆ. ಎಲ್ಲಾನು ನೀವು ಇನ್ಫ್ಯಾಕ್ಟ್ ನೀವು ತಗೊಳ್ಳುವಂಥ ಆಹಾರ ದಿನನಿತ್ಯದಲ್ಲಿ ಏನಿದೆ, ಸಕ್ಕರೆ ತಗೊಳ್ಳೋದ್ರಿಂದ ಹಿಡಿದು ಎಲ್ಲ ತಗೊಳ್ಳೋದ್ರೆ ಇದನ್ನು ತಗೊಂಡ್ರೆ ನನ್ನ ದೇಹಕ್ಕೆ ಒಳ್ಳೇದಾ ಕೆಟ್ಟದಾ ಅಂತ ಒಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬರಬೇಕು ಅದನ್ನು ತಗೊಳ್ಳೋ ಮುಂಚೆ. ಹಾಗೆ ವೇ ಪ್ರೋಟೀನ್ ಸಹ ಎಲ್ಲರಿಗೂ ಒಳ್ಳೇದಲ್ಲ. ಅದನ್ನು ಓವರ್ ಯೂಸ್ ಮಾಡಿದಲ್ಲಿ ಕೆಲವರಿಗೆ ಓವರ್ ಯೂಸ್ ಮಾಡಿ ಅದನ್ನು ರ್ಯಾಪಿಡ್ ಎಕ್ಸಸೈಸ್ ಮಾಡಿ ಹೈಡ್ರೇಷನ್ ಆಗದೆ ರ್ಯಾಪ್ಡೋಮೈಲಿಸಿಸ್ ಅಂತ ಕೆಲವೊಂದು ಸಮಸ್ಯೆ ಆಗಿ ಸಹ ಕಿಡ್ನಿ ವೈಫಲ್ಯತೆ ಆಗಿ ಬಂದಿರುವಂಥ ಕೇಸಸ್ ಇದ್ದಾವೆ. ಆದರೆ ಅದನ್ನು ನೀವು ಮಿತದಲ್ಲಿ ಅಂಡರ್ ಇನ್ಸ್ಟ್ರಕ್ಷನ್ ತಗೊಂಡ್ರೆ ನಿಮಗೆ ತೊಂದರೆ ಆಗಬಾರ್ದು. ಬಟ್ ಮೇಕ್ ಶ್ಯೂರ್ ದ ಪ್ರಾಡಕ್ಟ್ ವಾಟ್ ಎವರ್ ನೀವು ಏನು ತಗೋತಾ ಇದ್ದೀರೋ ಅದು ಪ್ಯೂರಿಫೈಡ್ ಆಗಿರಬೇಕು, ISI ಸರ್ಟಿಫೈಡ್ ಇರಬೇಕು, ಇಲ್ಲ ಅಗ್ರಿಕಲ್ಚರ್ ನಿಮ್ಮದು ಇದರಿಂದ ಸರ್ಟಿಫೈಡ್ ಇರಬೇಕು. ಆ ಥರ ಪ್ರಾಡಕ್ಟ್ಸ್ನ ಮಾತ್ರ ತಗೊಳ್ಳಿ. ಇಲ್ಲದಿದ್ದರೆ ಸಮಸ್ಯೆ ಆದರೆ ಆಮೇಲೆ ಯಾರೂ ನಿಮ್ಮ ಜೊತೆ ಇರಲ್ಲ.